ಜವಾಹರ್ಲಾಲ್ ನೆಹರು ಬಗ್ಗೆ ನಿರಂತರವಾದ ಅಪಪ್ರಚಾರಗಳು. ಒಂದು ವಿಚಾರವನ್ನು ಅವರ ಘಟನೆಯನ್ನು ಒಂದು ನಾನು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆವಾಗ ವಾಟ್ಸಪ್ ಯೂನಿವರ್ಸಿಟಿ ಇರಲಿಲ್ಲ. ಬಾಯಿಯಲ್ಲಿ ಮಾತಿನಲ್ಲಿ ಅಪಪ್ರಚಾರ ನಡೀತಾ ಇತ್ತು. ಜವಾಹರ್ಲಾಲ್ ನೆಹರು ಒಂದು ಶ್ರೀಮಂತ ಕುಟುಂಬದವರು ಆಗಿದ್ರು. ಹೌದು, ಶ್ರೀಮಂತ ಕುಟುಂಬದವರು. ಈ ದೇಶಕ್ಕೆ ತನ್ನ ಎಲ್ಲ ಸರ್ವಸ್ವವನ್ನ ದೇಶಕ್ಕೆ ಕೊಟ್ಟವರು ಜವಾಹರ್ಲಾಲ್ ನೆಹರೂರವರು. ಅವರು ಶ್ರೀಮಂತರಾಗಿದ್ರು. ಈ ದೇಶದಲ್ಲಿ ಅಗಬ್ಬ ಶ್ರೀಮಂತ ಕುಟುಂಬದಲ್ಲಿ ಬಂದಂತ ಜವಾಹರ್ಲಾಲ್ ನೆಹರು. ಅವಾಗ ಹಿಂದೂ ಸಂಘಟನೆಗಳು ಅವರ ಬಗ್ಗೆ ಹೇಳ್ತಾ ಇದ್ರು, ಶ್ರೀಮಂತರು ಅವರು ಬಡವರ ಬಗ್ಗೆ ಅವರಿಗೆ ಏನು ಗೊತ್ತಿಲ್ಲ. ಅವರ ಬಟ್ಟೆಯ ಇಸ್ತ್ರಿ ಮಾಡಲಿಕ್ಕೆ ಪ್ಯಾರಿಸ್ನಿಂದ ಅವರು ಇಸ್ತ್ರಿ ಮಾಡಿ ತರುವುದು. ಪ್ಯಾರಿಸ್ಗೆ ಹೋಗಿ ಪ್ಯಾರಿಸ್ನಿಂದ ಇಸ್ತ್ರಿ ಮಾಡ್ತಾ ಇರ್ತಾನೆ. ನಾನು ಸಣ್ಣ ಹುಡುಗ ಇದ್ದಾಗ ಹೌದು ಅಂತ ನನ್ನ ಮನಸ್ಸಲ್ಲಿ ಬಂದಿತ್ತು. ಆಗಿರ್ಬೋದು, ಪ್ಯಾರಿಸ್ ಅಲ್ಲಿ ಇಸ್ತ್ರಿ ಆಗಿ ಬರ್ತದೆ ದಿವಸಗಳು ಅಂತ ಹೇಳಿ. ಪ್ಯಾರಿಸ್ ಅಲ್ಲಿ ಅಷ್ಟು ಶ್ರೀಮಂತರ ಹೌದು, ಪ್ಯಾರಿಸ್ ಅಲ್ಲಿ ಬರ್ತದೆ. ಮತ್ತೆ ನಾನು ಯಾವುದೋ ಒಂದು ನೆಹರೂರವರ ಬಗ್ಗೆ ಬರೆದಿರ್ತಕ್ಕಂಥ ವಿಚಾರವನ್ನು ಓದಿದಾಗ ಅಲಹಾಬಾದ್, ಇವತ್ತೇನು ಪ್ರಯಾಗರಾಜ್ ಅಂತ ಹೇಳ್ತಾರೆ, ಅಲಹಾಬಾದಿನಲ್ಲಿ ಒಂದು ಡ್ರೈ ಕ್ಲೀನರ್ ಇತ್ತಂತೆ. ಡ್ರೈ ಕ್ಲೀನರ್ ಅಲಹಾಬಾದ್ ಸಿಟಿಯಲ್ಲಿ ಒಂದು ಡ್ರೈ ಕ್ಲೀನರ್, ಅದರ ಹೆಸರು ಪ್ಯಾರಿಸ್ ಡ್ರೈ ಕ್ಲೀನರ್ ಅಂತ ಹೆಸರು. ಆವಾಗ ಫ್ರಾನ್ಸ್ ಇಂದ ಭಾರತಕ್ಕೆ ನೇರವಾದ ವಿಮಾನವೂ ಇರಲಿಲ್ಲ. ದಿವಸಗಳು ಇಸ್ತ್ರಿಯ ಬಟ್ಟೆಯನ್ನು ತರಲಿಕ್ಕೆ ವಿಮಾನನೂ ಇರಲಿಲ್ಲ. ಅದನ್ನ ಅರ್ಥ ಮಾಡಿಕೊಳ್ಳುವಂತ ಜನ ನಮ್ಮಲ್ಲಿ ಕಡಿಮೆ ಇದ್ರು. ಆದ್ರೆ ಅವರು ಹೇಳ್ತಾರೆ, ಈ ಇಸ್ತ್ರಿ ಮಾಡ್ತಕ್ಕಂಥದ್ದು ಅವರು ಪ್ಯಾರಿಸ್ ಡ್ರೈ ಕ್ಲೀನರ್ ಮಾಡ್ತಾ ಇದ್ರು. ಅದಕ್ಕಾಗಿ ಪ್ಯಾರಿಸ್ ಡ್ರೈ ಕ್ಲೀನರ್ ಅನ್ನು ಅದನ್ನೇ ಹೆಸರನ್ನು ಮುಂದುವರಿಸಿಕೊಂಡು ಪ್ಯಾರಿಸ್ ಇಂದ ಮಾಡ್ತಾರೆ ಅಂತೇಳಿ ಅಪಪ್ರಚಾರ ಮಾಡ್ತಾ ಇದ್ದ ಕೆಲಸವನ್ನ ಇವತ್ತು ಮತೀಯ ಸಂಘಟನೆ ಆ ಕಾಲದಲ್ಲಿ ಮಾಡಿತ್ತು ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟ.